ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬುಧವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಕಂಟ್ರಿ ಡಿಲೈಟಿಂದ ಒಂದಷ್ಟು ತರಕಾರಿಗಳನ್ನ ತರಿಸಿದ್ದೆ. ಇಲ್ಲೇ ಹೋಗಿ ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಅಂದರೆ ಸ್ವಲ್ಪ ಕಾಸ್ಟ್ಲಿ ಕೂಡ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಕಂಟ್ರಿ ಡಿಲೈಟಲ್ಲಿ ಕಡಿಮೆ ಕೂಡ ಸಿಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಬೈ ಮಾಡಿಬಿಡ್ತೀನಿ. ನಾನು ಸುಮಾರು ದಿನವೇ ಆಗೋಯ್ತು ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು. ಯಾವಾಗಲೂ ಕೂಡ ಕಂಟ್ರಿ ಡಿಲೈಟಲ್ಲೇ ತರಿಸ್ಕೊಂಡು ಬಿಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಾರಕ್ಕೆ ಎಷ್ಟು ತರಕಾರಿ ಬೇಕೋ ಪ್ರತಿಯೊಂದನ್ನು ಕೂಡ ನಾನು ಒಂದೇ ಸಲ ಬೈ ಮಾಡಿಬಿಡ್ತೀನಿ. ಇದು ಕೆಲವೊಮ್ಮೆ ನಮಗೆ 1.5 ವಾರ ಅಷ್ಟು ಕೂಡ ಆಗುತ್ತೆ. ಡಿಪೆಂಡ್ಸ್, ನಾವೇನಾದರೂ ನಾನ್ ವೆಜ್ ಎಲ್ಲ ಮಾಡಿದ್ವಿ ಅಂತ ಅಂದರೆ ಸ್ವಲ್ಪ ತರಕಾರಿಗಳೆಲ್ಲ ಉಳಿದಿರುತ್ತಲ್ವ. ಸೊ ದಟ್ 1.5 ವಾರ ಅಂತೂ ಹಾಗೆ ಆಗುತ್ತೆ. ಈ ಸರಿ ಸ್ವಲ್ಪ ಬಾಳೆಹಣ್ಣೆಲ್ಲ ತರಿಸಿದ್ದೀನಿ. ಇಲ್ಲೇ ಪೂಜೆಗೆಲ್ಲ ಬೇಕಾಗಿರುತ್ತೆ ಮನೆಗೆ. ಆಮೇಲೆ ಅಪ್ಪುಗೆ ಕೂಡ ಇಷ್ಟ ಪಚ್ಚಬಾಳೆಹಣ್ಣು ಅಂತಂದರೆ, ಹಾಗಾಗಿ ತರಿಸಿದ್ದೀನಿ. ಮತ್ತು ನಾನು ಸುಮಾರಷ್ಟು ದಿನ ಆಗೋಗ್ಬಿಟ್ಟಿತ್ತು ಸಿಹಿ ಅವಲಕ್ಕಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ, ಹೆಂಗಾದರೂ ಏನಕ್ಕಾದ್ರೂ ಅದು ಪಚ್ಚಬಾಳೆಹಣ್ಣಂತೂ ಮನೇಲಿದ್ದರೆ ಒಳ್ಳೆಯದು ಅಂತ ಸೊ ಬೈ ಮಾಡ್ತೀನಿ. ಹಾಗೆಯೇ ಬದನೆಕಾಯಿ, ಟೊಮೆಟೊ, ಕ್ಯಾರೆಟು, ಸೌತೆಕಾಯಿ, ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಅದಾದಮೇಲೆ ನಿಂಬೆಹಣ್ಣು, ಟೊಮೆಟೊ ಇದೆಲ್ಲನೂ ಕೂಡ ತರಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ನನಗೆ ಹೆಂಗೆ ಅಂತ ಅಂದರೆ, ಸಾಂಬಾರು ಮಾಡಬೇಕಂದ್ರೂ ಕೂಡ ಈಸಿ, ಪ್ಲಸ್ ಏನಾದರೂ ಪಲ್ಯಗಳು ಮಾಡಬೇಕು ಅಂತಂದ್ರೂ ಕೂಡ ಪಟ್ಟಂತ ಪಲ್ಯ ಮಾಡಿಬಿಡ್ಬೋದು. ಸೊ ಹಾಗಾಗಿ ಮನೆಯಲ್ಲಿ ಏನಾದರೂ ತರಕಾರಿ ಇತ್ತು ಅಂತಂದರೆ ಅಡುಗೆ ಮಾಡೋದಕ್ಕೂ ಕೂಡ ತಲೆ ಓಡುತ್ತೆ. ಇಲ್ಲ ಅಂತಂದರೆ ಅದೇ ರಸಮ್, ಇಲ್ಲಾಂದರೆ ಬೇಳೆ ಸಾರು ಇದೇ ಮಾಡ್ತಾಯಿರಬೇಕು. ಸೊ ನಾನು ಈ ಸರಿ ಬಂದುಬಿಟ್ಟು ಬೆಂಡೆಕಾಯಿ ಸ್ವಲ್ಪ ಜಾಸ್ತಿನೇ ಬೈ ಮಾಡಿದ್ದೀನಿ. ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ. ನಮಗಿದು ಆಲ್ಮೋಸ್ಟ್ 1 ಮಂತನೇ ಆಗೋಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಬೇಗ ಕೆಡಲ್ಲ ಕಂಟ್ರಿ ಡಿಲೈಟಿಂದ ತರಿಸ್ಕೊಂಡ್ರೆ. ತುಂಬ ಫ್ರೆಶ್ಶಾಗೇ ಇರುತ್ತೆ. ಸೊ ದಟ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಆಲ್ಮೋಸ್ಟ್ 1 ತಿಂಗಳು ತನಕ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಸೊ ನೋಡ್ಬೋದು, ಇಷ್ಟು ತರಕಾರಿಗಳನ್ನ ತರಿಸಿದ್ದೀನಿ. ಸೊ ಈ ಸರಿ ಬಂದುಬಿಟ್ಟು ನಾನು ಸೋರೆಕಾಯಿ ಕೂಡ ತರಿಸಿದ್ದೀನಿ. ನಾನು ಯೂಶ್ವಲಾಗಿ ಸೋರೆಕಾಯಿ ಯಾವತ್ತೂ ಕೂಡ ಬೈ ಮಾಡಿಲ್ಲ. ಏನಾದರೂ ಈ ಸರಿ ಟ್ರೈ ಮಾಡೋಣ, ಅಡುಗೆ ಏನಾದರೂ ಮಾಡೋಣ ಅದರಲ್ಲಿ ಅಂತ ಅಂದ್ಬಿಟ್ಟು ತರಿಸಿರೋದು. ಸೊ ಇವಾಗ ಫ್ರಿಜ್ಜಲ್ಲಿ ಕೂಡ ಅಷ್ಟೇ ನಾನು ನೋಡ್ಬೋದು, ಒಂದು ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲನೂ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಬಿಡ್ತೀನಿ. ಏನಕ್ಕೆ ಅಂತ ಅಂದರೆ, ಇವಾಗ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಕಾಳುಗಳು ಅದನ್ನೆಲ್ಲ ನಾವು ಯೂಸ್ ಮಾಡಲಿಲ್ಲ ಅಂತಂದರೆ ಹುಳ ಆಗ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ವಿ ಅಂತ ಅಂದರೆ ಅದು ತುಂಬ ದಿನ ತನಕನೂ ಆರಾಮಾಗಿ ಸ್ಟೋರ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಯೂಶ್ವಲಾಗಿ ಕಾಳು ಕಡ್ಡಿ ಎಲ್ಲ, ಅಂದರೆ ಆಡು ಮಾತಲ್ಲಿ ಹಂಗೆ ಅಂತಾರೆ ಕಾಳು ಕಡ್ಡಿ ಅಂತ. ಸೊ ಕಾಳುಗಳನ್ನೆಲ್ಲ ನಾನು ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಸೊ ದಟ್ ನನಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ತುಂಬ ರೇರ್ ನಾನು ಏನಾದರೂ ಫ್ರಿಜ್ಜಲ್ಲಿ ಹಿಡ್ದಂತೆ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಂತ ಅಂದರೆ, ಯಾವುದಾದ್ರೂ ಪಟ ಅಂತ ಸಿಗಬೇಕು ಅಂತ ಇರುತ್ತಲ್ಲ ಐಟಮ್ಸು, ಅದನ್ನೆಲ್ಲ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಸ್ವಲ್ಪ ಮಿಕ್ಕಿರೋ ಐಟಮ್ಸ್ಗಳನ್ನೆಲ್ಲ ನಾನು ಇದೇ ಥರನೇ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ಫ್ರಿಜ್ಜೆಲ್ಲ ಒರೆಸ್ಕೊಳ್ಬೇಕಾಗಿತ್ತು. ಹಾಗೆಯೇ ಫ್ರಿಜ್ನ ಲೈಟಾಗಿ ಒರೆಸ್ಕೊಂಡು, ಅಂದರೆ ಕ್ಲೀನ್ ಅಂತೂ ಇದ್ದೇ ಇರುತ್ತೆ, ಸುಮ್ಮನೆ ಹಾಗೆ ಎಲ್ಲ ವೆಜಿಟೇಬಲ್ಸ್ನೂ ಇಡೋದಕ್ಕೂ ಮುಂಚೆ ಒಂದ್ಸಲಿ ಒರೆಸ್ಕೊಂಡು ಅದಾದಮೇಲೆ ನಾನು ತರಕಾರಿನೆಲ್ಲ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ಮುಂಚೆ ಒಂದ್ಸಲಿ ಹೇಳಿದ್ದೆ, ನಮ್ಮನೆ ಫ್ರಿಜ್ ನಮಗೆ ಇವಾಗ ಸದ್ಯಕ್ಕೆ ತುಂಬ ಚಿಕ್ಕದಾಗ್ತಾಯಿದೆ ಅಂತ ಅಂದ್ಬಿಟ್ಟು. ಮೇಯ್ನ್ ರೀಸನ್ ಇವಾಗ ನೀವು ನೋಡ್ಬೋದು ಏನಕ್ಕೆ ನಾನು ಹಂಗೆ ಅಂತಿದ್ದೆ ಅಂತ ಅಂದ್ಬಿಟ್ಟು. ಏನಾದರೂ ಈ ರೀತಿ ತರಕಾರಿ ಎಲ್ಲ ತೊಗೊಂಡು ಬಂದಾಗ ಜಾಗನೇ ಸಾಕಾಗೋದಿಲ್ಲ, ತುಂಬ ಇಕ್ಕಟ್ಟು ಅಂತ ಅನಿಸುತ್ತೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಅಂದಾಗ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೆ, ಒಂದು ಸ್ವಲ್ಪ ಚಿಕ್ಕದಾಯಿತು ನಮಗೆ ಫ್ರಿಜ್ಜು, ಒಂದು ಸ್ವಲ್ಪ ದೊಡ್ಡ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಇದಕ್ಕೇ ಹೇಳಿದ್ದು. ಸೊ ಇವಾಗ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವೇ ಎಲ್ಲಿಡೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಎಲ್ಲೆಲ್ಲೋ ಹಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಾಗಿ ನಾವು ಹಿಂದೆ ದಿನ ಆರ್ಡರ್ ಮಾಡಿದ್ರೆ ತರಕಾರಿಗಳೆಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಅಷ್ಟೊತ್ತಿಗೆಲ್ಲ ನಮಗೆ ರೀಚ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಬಂದಿತ್ತಲ್ವ, ಜೀವನ ಎಲ್ಲ ರಿಸೀವ್ ಮಾಡಿದರು. ನಾನು ಜೀವನ ಆಫೀಸ್ಗೆ ಹೋದ್ಮೇಲೆ ನಾನು ತರಕಾರಿ ಎಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಜೋಡಿಸಿ ಇಟ್ಕೊಂಡೆ. ಇವಾಗ ತಿಂಡಿ ಮಾಡಬೇಕಾಗಿದೆ. ತಿಂಡಿ ಎಲ್ಲ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ಪಲಾವ್ ಮಾಡೋಣ ಅಂತ.
ಬೀನ್ಸ್ ಇವತ್ತು ತರಿಸಿದ್ದೆ. ಹಾಗೆಯೇ ಮನೆಯಲ್ಲಿ ಕ್ಯಾರೆಟ್ ಇತ್ತು ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು. ಎಲ್ಲದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ನನಗೆ ಯೂಶ್ವಲಾಗಿ ತರಕಾರಿ ಬಾತ್ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಜಾಸ್ತಿ ತರಕಾರಿ ಹಾಕಿರಬೇಕು, ರೈಸ್ ಸ್ವಲ್ಪನೇ ಇರಬೇಕು. ಸೊ ಈ ರೀತಿ ನನಗೆ ಜಾಸ್ತಿ ತರಕಾರಿ ಇದ್ದು ಪಲಾವ್ ಮಾಡಿದಾಗ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಮಗನಿಗೆ ಕೂಡ ಇವಾಗ ಒಂದು ಸ್ವಲ್ಪ ತರಕಾರಿ ತಿನ್ನೋದು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ಸ್ವಲ್ಪ ಹಠ ಮಾಡ್ತಾಯಿದ್ದ, ತಿಂತಾ ಇರಲಿಲ್ಲ. ಬಟ್ ಇವಾಗ ಇಲ್ಲ, ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ತಿನ್ನಿಸ್ತೀನಿ. ಸೊ ದಟ್ ತಿಂತಾನೆ. ಈ ರೀತಿ ಏನಾದರೂ ಅನ್ನದ ಮಧ್ಯ ಅಂದರೆ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಅನ್ನದ ಜೊತೆ ತಿನ್ಸಿದ್ರೆ ತಿನ್ಕೊತಾನೆ. ಫಸ್ಟೆಲ್ಲ ಒಂದು ಸ್ವಲ್ಪ ಹಠ ಮಾಡ್ತಾಯಿದ್ದ, ಇಲ್ಲ ಬೇಡ ಅಂತ. ಇವಾಗ ಅವ್ರ ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ ಅವನಿಗೆ, ತರಕಾರಿ ಎಲ್ಲ ತಿನ್ನಬೇಕು ಒಳ್ಳೆಯದು ಅಂತೆಲ್ಲ. ಬೇರೆ ಮಕ್ಕಳೆಲ್ಲ ತಿನ್ನೋದನ್ನು ನೋಡಿ ಇವನು ಕೂಡ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಸೊ ಹಾಗಾಗಿ ನನಗೆ ಕೂಡ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ಬೋದು. ಮಕ್ಕಳು ತರಕಾರಿ ತಿಂದಾಗ ಯಾವ ಅಮ್ಮಂದಿರ್ಗೆ ತಾನೇ ಖುಷಿ ಆಗೋಲ್ಲ ಹೇಳಿ ಅಲ್ವಾ. ಸೊ ನನಗೂ ಕೂಡ ಅದೇ ರೀತಿ ಖುಷಿನೇ. ಮತ್ತು ಇವಾಗ ಅಪ್ಪು ಸ್ಕೂಲಲ್ಲಿ ಏನು ಅಂತ ಅಂದರೆ ಟೈಮ್ ಟೇಬಲ್ ಮಾಡಿಬಿಟ್ಟಿದ್ದಾರೆ. ಅವತ್ತಿನ ದಿನಕ್ಕೆ ಏನು ಊಟ ತೊಗೊಂಡು ಹೋಗಬೇಕು ಅಂತ ಫಸ್ಟೇ ಅವ್ರು ಕೊಟ್ಬಿಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾವು ಮಕ್ಕಳಿಗೆ ಅಡುಗೆನ ಮಾಡಿ ಕೊಟ್ಟು ಕಳಿಸ್ಬೇಕು. ಸೊ ಮಂಡೇ ಬಂದುಬಿಟ್ಟು ದೋಸೆ, ಇಡ್ಲಿ ಈ ರೀತಿಯಾಗಿ. ಸೊ ಟ್ಯೂಸ್ಡೇ ರೈಸ್ ಐಟಮು ಮತ್ತು ವೆಡ್ನೆಸ್ಡೇ ಏನಾದ್ರು ಚಪಾತಿ, ದೋಸೆ ಈ ರೀತಿ. ವಾರದಲ್ಲಿ ಒಂದು 2 ದಿವಸ ಅಷ್ಟೇನೆ ರೈಸ್ ಐಟಮ್ ಮಾಡಬೇಕಾಗಿರೋದು. ಬಟ್ ಇವತ್ತು ಗುರುವಾರ ಅವನಿಗೆ ಚಪಾತಿ ಏನಾದರೂ ಮಾಡಿ ಕೊಟ್ಟು ಕಳ್ಸೋಕ್ಕೆ ಹೇಳಿದರು. ಬಟ್ ನಾನು ಇವತ್ತು ರೈಸ್ ಮಾಡ್ತಾಯಿದ್ದೀನಿ. ಇವತ್ತು ಅವನಿಗೆ ಟೆಸ್ಟ್ ಇರೋದ್ರಿಂದ ನಾನು ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಬಂದುಬಿಡ್ತೀನಲ್ವ, ಬಾಕ್ಸ್ ಕೂಡ ಏನೂ ಇಲ್ಲ. ಸೊ ಈ ರೀತಿ ಎಲ್ಲ ಇದ್ದಾಗ ಮನೆಯಲ್ಲಿ ನಮ್ಗೆ ಇಷ್ಟ ಬಂದಿದ್ದು ಅಡುಗೆನ ಮಾಡ್ಬೋದು. ಬಟ್ ಸ್ಕೂಲಲ್ಲಿ ಇದೇ ರೀತಿಯೇ ಅಡುಗೆ ಮಾಡಿ ಕೊಟ್ಟು ಕಳಿಸ್ಬೇಕು ಮಕ್ಕಳಿಗೆ ಬಾಕ್ಸಿಗೆ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಫಸ್ಟೇ ಇದೇನೇ ಮಾಡಬೇಕು ಅಂತ ಮೈಂಡಲ್ಲಿ ಡಿಸೈಡ್ ಆಗಿಬಿಟ್ಟಿರ್ತೀವಿ ಅಲ್ವಾ. ಸೊ ದಟ್ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿ ನನಗೂ ಕೂಡ ಒಂದು ಸ್ವಲ್ಪ ಒಳ್ಳೆಯದು, ಒಂದು ಸ್ವಲ್ಪ ಒಳ್ಳೆಯದಲ್ಲ ಆ ಥರ ಅನಿಸುತ್ತೆ. 50-50 ಮೈಂಡ್ ಅಂತ ಹೇಳ್ಬೋದು. ಸೊ ಇವಾಗ ತರಕಾರಿ ಬಾತ್ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಮಿಕ್ಸಿ ನಮ್ಮ ಅಮ್ಮನ ಮನೆಯಲ್ಲಿ ಹಾಳಾಗಿದೆ ಅಂತ ಅಂದ್ಬಿಟ್ಟು ಮಮ್ಮಿ ತೊಗೊಂಡು ಹೋಗಿದ್ರು. ಫೋನ್ ಮಾಡಿಬಿಟ್ಟು ಹೇಳಿದೆ, ತಂದ್ಕೊಡಿ ಮಮ್ಮಿ, ಬೇಕಿತ್ತು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂತ. ನಮ್ಮಮ್ಮ ತಂದುಕೊಟ್ರು. ಆಮೇಲೆ ನಮ್ಮಮ್ಮ ಅವ್ರ ಮನೆಯಲ್ಲಿ ಕೂಡ ಟೊಮೆಟೊ ಬಾತ್ ಮಾಡ್ತಾಯಿದ್ರಂತೆ. ನಾನು ಅಲ್ಲೇ ಮಾಡ್ತಾಯಿದ್ದೆ, ನನಗೆ ಗೊತ್ತಿರಲಿಲ್ಲ ನೀನು ಮಾಡ್ತಾಯಿದ್ಯಾ ಅಂತ, ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಅಂತ ಹೇಳಿದ್ರು. ಸರಿ ಪರವಾಗಿಲ್ಲ ಬಿಡಿ, ಏನಾಗಲ್ಲ, ಮಧ್ಯಾಹ್ನ ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಹೇಗಿದ್ರು ಪ್ರಿಪೇರ್ ಮಾಡ್ಕೋತಿದ್ದೆ. ಕ್ವಾಂಟಿಟಿ ನಾನು ಜಾಸ್ತಿ ಮಾಡ್ತಾಯಿದ್ದೆ. ಈ ರೀತಿ ಏನಾದರೂ ರೈಸ್ ಬಾತ್ ಎಲ್ಲ ಮಾಡಿದಾಗ ನಮ್ಮ ಅಮ್ಮನ ಮನೆಗೆ ಕೂಡ ಕೊಟ್ಟು ಕಳ್ಸೋಣ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೆ. ಬಟ್ ನಮ್ಮಮ್ಮ ಅಲ್ಲಿ ಕೂಡ ಟೊಮೆಟೊ ಬಾತ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ವ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ವಾಂಟಿಟಿನ ಕಡಿಮೆನೇ ಮಾಡಿದೆ. ಪರವಾಗಿಲ್ಲ, ಇವಾಗ ನನಗೆ, ನನ್ನ ಮಗನಿಗೆ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಊಟಕ್ಕೆ ಅಂತ ಆಗುತ್ತೆ. ಇಫ್ ಇನ್ ಕೇಸ್ ಮಿಕ್ಕಿದ್ರೆ ಜೀವನ್ ಬಂದಾಗ ಸಂಜೆ ತಿಂತಾರೆ. ಅವ್ರಿಗೂ ಕೂಡ ಈ ರೀತಿ ತರಕಾರಿ ಬಾತೆಲ್ಲ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ 1.25 ಗ್ಲಾಸ್ ಹಾಕಿದ್ರೇ 3 ಹೊತ್ತು ತಿನ್ಬಿಡ್ಬೋದು, ಅಷ್ಟೊಂದು ಆಗೋಗ್ಬಿಡುತ್ತೆ. ಸೊ ಹಾಗಾಗಿ 1.25 ಗ್ಲಾಸೇ ನಮ್ಮ ಮನೇಲಿ ಹೆಚ್ಚು ಅಂತ ಹೇಳ್ಬೋದು. ಸೊ ಇವಾಗ ನಾನು ಮಾಮೂಲಿ ನಮ್ಮ ಮನೆಗೆ ಆಗೋ ಅಷ್ಟೇನೆ ಮಾಡ್ಕೊತಾ ಇದ್ದೀನಿ. ಹೇಗಿದ್ರು ನಮ್ಮಮ್ಮ ಅಲ್ಲಿ ಟೊಮೊಟೊ ಬಾತ್ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು. ಸೊ ಇವಾಗ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಪಟ ಅಂತ ಎಲ್ಲ ಕೆಲಸಗಳನ್ನೂ ಬೇಗ ಮಾಡ್ಕೊಂಬಿಡ್ತೀನಿ ನಾನು ಬೆಳಗ್ಗೆ ಹೊತ್ತು. ಆಲ್ಮೋಸ್ಟ್ ಒಂದು 7:15 ಅಷ್ಟೊತ್ತಿಗೆಲ್ಲ ತಿಂಡಿ ಆಗೋಗ್ಬಿಟ್ರೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಮನೆ ಕೆಲಸಗಳು ಲೇಟ್ ಆಗೋಗ್ಬಿಡುತ್ತೆ. ನಾನು ಪೂಜೆ ಕೂಡ ಮಾಡಿ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕಾಗತ್ತಿಲ್ಲ. ಇಷ್ಟು ದಿನ ನನ್ನ ತಮ್ಮ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾಯಿದ್ದ ಅಪ್ಪನ. ಬಟ್ ಇವಾಗ ಅವನಿಗೆ ಕೂಡ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಅವನು ಕೂಡ ಕಾಲೇಜ್ಗೆ ಹೋಗಬೇಕು. ಸೊ ಅವನಿಗೆ ರೂಟೀನ್ ಆಗೋಗ್ಬಿಟ್ಟಿರುತ್ತೆ ಈಗ. ಸೊ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಮುಂಚೆ ಅಪ್ಪುನ ನನ್ನ ತಮ್ಮ ಕರ್ಕೊಂಡು ಹೋಗುವಾಗ್ಲೂ ಅಷ್ಟೇ ನಾನು ಮನೇಲಿ 9 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಕೆಲಸ ಎಲ್ಲ ಮುಗ್ದೋಗ್ಬಿಟ್ಟಿರ್ತಿತ್ತು. ಸೊ ಅದನ್ನು ನಾನು ಮತ್ತೆ ಬಿಡೋದು ಬೇಡ, ಹಂಗೆ ಫಾಲೋ ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಗೊತ್ತಿಲ್ಲ ಎಲ್ಲಿವರೆಗೂ ಆಗುತ್ತೆ ಅಂತ. ಬಟ್ ಹೊಸ ಮನೆಗೆ ಹೋದ್ಮೇಲೆ ಹೊಸ ರೂಟೀನ್, ಅಲ್ಲೊಂದು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರ್ತವೆ. ಹೇಗಾಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಇರೋವರೆಗೂ ನಾನು ಇದೇ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡು ಕೆಲಸಗಳನ್ನ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಹೀಗೆ ವ್ಲಾಗ್ನ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಬಟ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಯಿತು. ಸರಿ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಟೆಸ್ಟ್ ಕೂಡ ಬರೆಸ್ಕೊಂಡು ಅದಾದಮೇಲೆ ಮನೆಗೆ ಬಂದನಲ್ಲ, ಆಮೇಲೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ಹೊತ್ತು ಈ ರೀತಿಯಾಗಿ ಆಗುತ್ತೆ. ನಾನು ನೈಟ್ ಚಾರ್ಜ್ ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಮೊಬೈಲ್ ಬೆಳಗ್ಗೆ ಸ್ವಿಚ್ ಆಫ್ ಆಯಿತು ವ್ಲಾಗ್ ಮಾಡ್ಕೊಳ್ಳುವಾಗ. ಮತ್ತು ನಾನು ಮೊಬೈಲ್ ಚಾರ್ಜ್ ಹಾಕಿ ಮತ್ತೆ ಸ್ವಿಚ್ ಆನ್ ಮಾಡಿ ಅಷ್ಟು ವ್ಲಾಗ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಸರಿ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಮನೆ ಕೆಲಸ ಎಲ್ಲ ಆಯಿತು. ನನ್ನ ಸ್ನಾನ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಸೊ ಮನೆಯಲ್ಲಿ ಈ ರೀತಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದಾಗ ವೈಬ್ರೇಷನ್ನೇ ಒಂಥರ ಚೆಂದ ಅಂತ ಅನಿಸುತ್ತೆ. ಅಂದರೆ ನಮ್ಮ ಮನೆ ಕೆಲಸ ಕಂಪ್ಲೀಟ್ ಆಗಿದೆ ಅನ್ನೋ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ನನಗೂ ಕೂಡ ಅಷ್ಟೇ, ಮನೆಯಲ್ಲಿ ಪ್ರತಿದಿನ ಕೂಡ ಪೂಜೆ ಮಾಡಬೇಕು, ಅದೇನೋ ಒಂಥರ ನನಗೆ ಮನಸ್ಸು ನೆಮ್ಮದಿ ಅಂತ ಅನಿಸುತ್ತೆ.
ಸೊ ತಿಂಗಳಲ್ಲಿ ಒಂದು 5 ದಿನ ಮಾತ್ರನೇ ನಾನು ಪೂಜೆ ಮಾಡೋದಕ್ಕಾಗಲ್ಲ. ಅದು ಬಿಟ್ಟರೆ ನಮ್ಮ ಮನೆಯಲ್ಲಿ ಪ್ರತಿದಿನ ಕೂಡ ಪೂಜೆ ಮಾಡ್ತೀವಿ. ಹಾಗೆಯೇ ಕೆಲವೊಂದು ವ್ಯೂವರ್ಸ್ ಕೇಳಿದರು, ಎಷ್ಟು ದಿನಕ್ಕೊಮ್ಮೆ ನೀವು ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ನಂಗೆ ಟೈಮ್ ಸಿಕ್ಕಾಗಲೇ ನಾನು ಪೂಜೆ ಸಾಮಾನೆಲ್ಲ ವಾಶ್ ಮಾಡೋದು. ಬಟ್ ಈ ಸರಿನೇ ನನಗೆ ಆಲ್ಮೋಸ್ಟ್ 1 ಮಂತ್ ತನಕ ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡೋದಕ್ಕಾಗಿರಲಿಲ್ಲ. ಯೂಶ್ವಲಾಗಿ ಹಂಗೆ ಮಾಡಲ್ಲ, ಒಂದು 20 ಡೇಸ್ಗೆಲ್ಲ ವಾಶ್ ಮಾಡ್ಕೊಂಬಿಡ್ತೀವಿ. ಬಟ್ ಈ ಸರಿನೇ ಆಲ್ಮೋಸ್ಟ್ 1 ಮಂತ್ ಆಗಿತ್ತು. ಬಿಲ್ಡಿಂಗ್ ಹತ್ರ ಹೋಗಬೇಕಾಗಿತ್ತು, ಮಧ್ಯದಲ್ಲಿ ಅಪ್ಪಗೆ ಬೇರೆ ಹುಷಾರಿರಲಿಲ್ಲ, ಜೀವನಿಗೆ ಕೂಡ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಈ ರೀತಿ ಎಲ್ಲ ಏನೋ ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ದೇವ್ರ ಸಾಮಾನು ತೊಳೆಯೋದ್ರ ಕಡೆ ಅಷ್ಟಾಗಿ ಗಮನ ಕೊಡೋಕ್ಕಾಗಲಿಲ್ಲ. ಬಟ್ ಫೈನಲಿ ಎಲ್ಲ ದೇವ್ರ ಸಾಮಾನನ್ನು ತೊಳೆದುಬಿಟ್ಟು ಪೂಜೆ ಕೂಡ ಮಾಡಿದ್ದೀನಿ. ಆಲ್ಮೋಸ್ಟ್ ಇವತ್ತು 3 ಡೇಸ್ ಅಂತ ಅಂದ್ಕೊಳ್ತೀನಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ತಾ ಇರೋದು. ಸೊ ಏನೋ ಒಂಥರ ಮನಸ್ಸು ನೆಮ್ಮದಿ ಅಂತ ಅನಿಸುತ್ತೆ. ಸೊ ಅಪ್ಪನೂ ಕೂಡ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೆಲ್ಲ ಟೆಸ್ಟ್ ಎಲ್ಲ ಬರೆದ್ಬಿಟ್ಟು ಬಂದ. ಬೆಳಗ್ಗೆ ಅವನಿಗೂ ಕೂಡ ಬೇವಿನ ಸೊಪ್ಪೆಲ್ಲ ಹಚ್ಚಿ ಸ್ನಾನ ಎಲ್ಲ ಮಾಡಿಸಿದ್ದೆ. ಇನ್ನೇನು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಮಲಗಿಸ್ಬಿಡ್ತೀನಿ. ಸಂಜೆ ಹಂಗೆ ಅವ್ನಿಗೆ ಒಂದು 4 ಗಂಟೆ ಹಾಗೆ ಕೂತ್ಕೊಂಡು ಓದಿಸ್ತೀನಿ. ಅವನಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಸ್ವಲ್ಪ ಓದಿಸ್ಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ, ಹೋಮ್ವರ್ಕ್ ಎಲ್ಲ ಮಾಡ್ತಾನೆ ಅಷ್ಟೇನೆ. ನಿಜವಾಗ್ಲೂ ಬೇರೆ ಮಕ್ಕಳಿಗೆಲ್ಲ ಅಮ್ಮ ಬಂತು ಅಂತ ಅಂದರೆ ಸ್ವಲ್ಪ ನರಳ್ತಾರೆ, ಜಾಸ್ತಿ ನೋವು ಆ ಥರ ಎಲ್ಲ ಅಂದ್ಬಿಟ್ಟು. ಇವನು ಏನೂ ಇಲ್ಲ, ಒಂದು ಸ್ವಲ್ಪ ಇಲ್ಲೆಲ್ಲ ಮುಟ್ಟಿದ್ರೆ ಉರಿ ಅಂತ ಹೇಳ್ತಾನೆ. ಕಾಲಲ್ಲಿ ಅಂಗೈಯಲ್ಲೆಲ್ಲ ಆಗಿದೆಯಲ್ಲ, ಸೊ ಸ್ವಲ್ಪ ಅಲ್ಲಿ ಉರಿ ಅಂತ ಹೇಳ್ತಾನೆ. ಅದು ಬಿಟ್ಟರೆ ಏನಿಲ್ಲ, ಆರಾಮಾಗಿ ಆಟ ಆಡ್ಕೊಂಡೇ ಇದ್ದಾನೆ. ಬಟ್ ಬೇರೆ ಮಕ್ಳಿಗೆ ಏನಾದ್ರು ಇನ್ಫೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಕಳಿಸ್ತಾರ. ಏನೋ ಎಷ್ಟು ತರಲೆ ಆಗಿದ್ದಾನೆ ಅಂದರೆ ಅಷ್ಟಿಷ್ಟು ತರಲೆ ಆಗಿಲ್ಲ. ಎಷ್ಟು ತರಲೆ ಅನ್ನೋ ಥರ ಆಗ್ಬಂದಿಲ್ಲ. ಇವಾಗ ಫಸ್ಟ್ ಎಷ್ಟು ಸೈಲೆಂಟಾಗಿರ್ತಿದ್ದ, ಇವಾಗ ಅದಕ್ಕೂ ಆಪೋಸಿಟು. ಹೋಗ್ಬಿಟ್ಟು ಆಗಲೇ ಅಲ್ಲಿ ಹಾಲಲ್ಲಿ ನನ್ನ ಸೋಫಾ ಕವರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅರೇಂಜ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೋಗಿದ್ರೆ, ಬರೋ ಅಷ್ಟೊತ್ತಿಗೆ ಎಲ್ಲ ಸೋಫಾ ಕವರ್ನ ತೆಗೆದು ಕೆಳಗಡೆ ಹಾಕಿ, ಆಮೇಲೆ ಅದ್ರದ್ದು ಪಿಲ್ಲೋ ಏನಿರುತ್ತೆ ಸೋಫಾದು, ಸೊ ಅದನ್ನು ಕೂಡ ಎಲ್ಲ ಕೆಳಗಡೆ ಹಾಕಿ ಫುಲ್ಲು ಹಾಲ್ನ ಧ್ವಂಸ ಮಾಡಿಟ್ಟಿದ್ದ. ಸರಿ, ಪೂಜೆ ಮಾಡಿದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಪ್ಪ ಹಿಂಗೆ ಮಾಡು, ಐ ಲವ್ ಯು ಮಮ್ಮಿ ಮಾಡು, ಹಿಂಗೆ ಮಾಡು. ಹಂಗ ನೀನು ಮಾಡು, ನೀನೇ ನಿನ್ನ ಕೈಯಲ್ಲಿ ಮಾಡು. ಓಕೆ, ಮಾಡಿ ತೋರಿಸು ಅಲ್ಲಿ. ಏನದು? ಹಾಂ, ಐ ಲವ್ ಯು ಮಮ್ಮಿ. ಐ ಲವ್ ಯು ಮಮ್ಮಿ ಅಂತ ಹಾರ್ಟ್ ಮಾಡಿಬಿಟ್ಟು, ಆಮೇಲೆ ನಮ್ಮ ಮನೆಯಲ್ಲಿ ಕ್ಲಾಕ್ ಇದೆ ಅಲ್ಲ ಹಾರ್ಟ್ ಶೇಪಲ್ಲೇ, ಅದನ್ನು ನೋಡ್ಬಿಟ್ಟು ಮಮ್ಮಿ ಐ ಲವ್ ಯು ಮಮ್ಮಿ ಕ್ಲಾಕ್ ಅಂತ ಹೇಳ್ತಾನೆ. ಅಲ್ಲ ಮಮ್ಮಿ, ನಮ್ಮ ಮನೇಲಿ ಇದೆಯಾ ಐ ಲವ್ ಯು ಮಮ್ಮಿ ಕ್ಲಾಕು? ಎಲ್ಲಿದೆ? ಯಾರು ತಂದಿದ್ದದು? ಯಾರು ತಂದಿದ್ದು? ಪಪ್ಪ ಅಲ್ಲ ಮಮ್ಮಿ, ಪಪ್ಪಂಗೆ ಕೊಡಿಸಿದ್ದು. ಓಕೆ ಬಾಯ್, ನಾನು ಹಿಂಗೆ ಮಾಡ್ಕೊತೀನಿ. ಏನೋ ಹೇಳು. ಸೊ ಅವತ್ತಿನ ದಿನ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವಾಗ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಿಲ್ಡಿಂಗ್ ಹತ್ರ ಕಿಚನ್ ಸ್ಲ್ಯಾಬಿಗೆ ಎಲ್ಲ ಕಟ್ಟೆಗಳನ್ನ ಕಟ್ಕೊಳ್ತಾ ಇದ್ದಾರೆ. ಒಂದ್ಸಲಿ ನೋಡಬೇಕಾಗಿತ್ತು, ಹಾಗಾಗಿ ಮೇಸ್ಟ್ರಿ ಅಂಕಲ್ ಕಾಲ್ ಮಾಡಿದರು, ಒಂದ್ಸರಿ ಬಂದರೆ ಒಳ್ಳೆದಿತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಬಿಲ್ಡಿಂಗ್ ಹತ್ರ ಹೋದೆ. ಹಾಗೆಯೇ ನಾನು ಒಬ್ಬಳೇ ಏನು ಹೋಗೋದು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕೂಡ ಹಾಗೆ ಕರ್ಕೊಂಡು ಬಂದೆ. ನಮ್ಮಮ್ಮ ತುಂಬ ದಿನ ಆಗಿತ್ತು ಬಿಲ್ಡಿಂಗ್ ಹತ್ರ ಎಲ್ಲ ಬಂದು. ಸೊ ಹಾಗಾಗಿ ಬನ್ನಿ ಮಮ್ಮಿ ಏನೆಲ್ಲ ಕೆಲಸ ಆಗಿದೆ ಹಾಗೆ ನೋಡ್ಕೊಂಬರಿವ್ರಂತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಆಮೇಲೆ ತುಂಬ ಜನ ಕೇಳ್ತಿದ್ರಿ, ನಿಮ್ಮ ಮಮ್ಮಿ ನಿಮ್ಮ ಪಪ್ಪ ಎಲ್ಲ ಯಾಕೆ ನಿಮ್ಮ ವ್ಲಾಗಲ್ಲಿ ಮಾತಾಡೋಲ್ಲ ಅಂತ ಅಂದ್ಬಿಟ್ಟು. ನನಗೆ ವ್ಲಾಗಲ್ಲಿ ಬನ್ನಿ ಮಾತಾಡಿ ಅಂತೆಲ್ಲ ನಾನು ಕರ್ಕೊಂಡು ಬಂದು ಯಾವತ್ತೂ ಮಾತಾಡಿಸಿಲ್ಲ. ನ್ಯಾಚುರಲಾಗಿ ಅವ್ರು ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ ಅಷ್ಟೇ, ಬಿಟ್ಟರೆ ನಾನು ಯಾವತ್ತೂ ಕೂಡ ಫೋರ್ಸ್ಫುಲಿ ಯಾರನ್ನೂ ಕೂಡ ನಾನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಅದು ಅವರು ಕಂಫರ್ಟಬಲ್ ಇತ್ತು ಅಂತಂದರೆ ಅವ್ರು ನನ್ನ ವ್ಲಾಗಲ್ಲಿ ಬರಲಿ, ಇಲ್ಲಾಂದರೆ ಬೇಡ ಅಷ್ಟೇನೆ ನಾನು ಅಂದ್ಕೊಳ್ಳೋದು. ನಾನು ಯಾವತ್ತೂ ಕೂಡ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ನೀವು ಬನ್ನಿ ಅಂತ ನಾನು ಕರೆದಿಲ್ಲ. ಬಂದರೆ ಖುಷಿನೇ ಅಷ್ಟೇನೆ. ನ್ಯಾಚುರಲಾಗಿ ನಾನು ಏನಾರ ವಿಡಿಯೋ ಮಾಡುವಾಗ ಅವ್ರು ಬಂದಾಗ ನಾನು ನಾರ್ಮಲಾಗಿ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಈಗ ಬಿಲ್ಡಿಂಗ್ ಹತ್ರ ಬಂದಿದ್ವಲ್ಲ, ಮತ್ತು ಮಳೆ ಕೂಡ ಬರ್ತಾ ಇತ್ತು, ಜಿನುಗು ಥರ ಮಳೆ. ಸೊ ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮಮ್ಮ ನಿಂತ್ಕೊಂಡು ಮಳೆನ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಈ ಒಂದು ಏನು ಏರಿಯಾ ಇದೆ, ಸೊ ತುಂಬ ಚೆಂದ ಅನಿಸುತ್ತೆ ನಿಂತ್ಕೊಂಡು ಅಲ್ಲಿ ಮಳೆ ಏನಾದರೂ ಬರುವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ನಮ್ಮಮ್ಮ ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಸರಿ, ಇನ್ನೇನು ನನ್ನ ತಮ್ಮ ಕಾಲೇಜಿಂದ ಬರೋ ಟೈಮ್ ಆಗಿತ್ತು, ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದ್ರು. ಇನ್ನೇನು ಅವ್ನಿಗೆ ಫೋನ್ ಮಾಡ್ತೀನಿ ಮಮ್ಮಿ, ಅವ್ನಿಗೆ ಇಲ್ಲಿ ಬರೋಕ್ಕೆ ಹೇಳ್ತೀನಿ ಬಿಡಿ, ಹಿಂಗೆ ಹೋಗಿವ್ರಂತೆ, ನೀವು ಒಬ್ಬರೇ ಏನು ಹೋಗ್ತೀರಾ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ನನ್ನ ತಮ್ಮನಿಗೆ ಫೋನ್ ಮಾಡಿದ್ದಕ್ಕೆ ಅವನೇ ಬಂದ. ಆಮೇಲೆ ಮಮ್ಮಿ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೋದರು. ಅಪ್ಪನೂ ಕೂಡ ಕರ್ಕೊಂಡು ಹೋದರು, ಬಟ್ ಅವನು ಅಲ್ಲಿ ಇರಲಿಲ್ಲ, ಮಮ್ಮಿ ಬೇಕಂತ ಅಳ್ತಿದ್ದಂತೆ. ಮತ್ತು ವಾಪಸ್ ಕರ್ಕೊಂಡು ಬಂದರು, ನನ್ನ ಹತ್ರನೇ ಬಿಟ್ಟು ಹೋದರು, ಬಿಲ್ಡಿಂಗ್ ಹತ್ರನೇ. ಸೊ ಈ ರೀತಿ ಆಯಿತು. ಆಮೇಲೆ ಇವತ್ತು ಏನು ಕೆಲಸ ಮಾಡ್ಕೊತಿದ್ದಾರೆ ಅಂತಂದರೆ, ಕಿಚನ್ ಕಟ್ಟೆ ಎಲ್ಲ ಕಟ್ಕೊಂಡಿದ್ದಾಯಿತು ಎಲ್ಲ ಕಡೆನೂ ಕೂಡ. ಇವಾಗ ಎಲಿವೇಶನ್ ಒಂದು ಬಾಕಿ ಇದೆ ಅಲ್ವಾ ಕೆಲಸ, ಅದಕ್ಕೆ ಅಂತ ಇವಾಗ ಗೋಡೆ ಎಲ್ಲ ಕಟ್ಕೊಳ್ತಾ ಇದ್ದಾರೆ.
ಸೊ ಫ್ರಂಟಿಗೆ ಬಂದುಬಿಟ್ಟು ಟಫನ್ ಗ್ಲಾಸ್ ಬರುತ್ತೆ. ಸೊ ಹಾಗಾಗಿ ಒಂದು ಕಟ್ಟೆ ಮಾತ್ರ ಕಟ್ಕೊಂಡ್ರೆ ಆಗುತ್ತೆ ಅಂತ ಅದೊಂದು ಕಟ್ಟೆ ಕಟ್ಕೊಳ್ತಾ ಇದ್ರು. ದೆನ್ ಇನ್ನೂ ಎಲಿವೇಶನ್ ಎಲ್ಲ ಬಾಕಿ ಇದೆ ಅಲ್ವಾ, ಆಲ್ಮೋಸ್ಟ್ ಇನ್ನೂ ಒಂದು ವಾರ ಏನಾದರೂ ಆಗ್ಬೋದೇನೋ ಕಟ್ಕೊಳ್ಳೋದಕ್ಕೆ. ಆಮೇಲೆ ಪ್ಲಾಸ್ಟಿಂಗ್ ಎಲ್ಲ ಸೇರಿ ಆಗ್ಬೋದೇನೋ ಇನ್ನೊಂದು 2 ವೀಕ್ಸ್. ಆಮೇಲೆ ಮೇಲ್ಗಡೆ ಮಡ್ಡಿ ಎಲ್ಲ ಎಳಿಬೇಕು ಟೆರೇಸಲ್ಲಿ. ಸೊ ಅದೆಲ್ಲ ಒಂದು ಕೆಲಸ ಇದೆ. ಆಲ್ಮೋಸ್ಟ್ ಗಾರೆ ಕೆಲಸದವ್ರದೇ ನಾನು ಅಂದ್ಕೊಳ್ಳೋ ಪ್ರಕಾರ ಒಂದು 3 ವಾರ ಅಂತೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಕಂಪ್ಲೀಟ್ ಆಗೋದಕ್ಕೆ. ಬಟ್ ನಾವು ಬೇರೆ ಕೆಲಸ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಜಿನ್ಗೂ ಮಳೆ ಬೇರೆ ಬರ್ತಿತ್ತಲ್ವ, ಹಾಗಾಗಿ ಸ್ವಲ್ಪ ರೈನ್ಬೋ ಕೂಡ ಕಾಣಿಸ್ತಾ ಇತ್ತು. ಅಪ್ಪನ ಕರ್ಕೊಂಡು ಬಂದು ಮೇಲ್ಗಡೆ ತೋರಿಸ್ತಾ ಇದ್ದೀನಿ, ರೈನ್ಬೋ ಕಾಣಿಸ್ತಾ ಇದೆ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಅವನಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ರೈನ್ಬೋ ಬಂದಾಗ ನೋಡೋದಕ್ಕೆ. ಸೊ ನಮ್ಮ ಟೆರೇಸಿಂದ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಒಂಥರ ಚೆಂದ ಅನಿಸುತ್ತೆ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೇನೆ. ಸೊ ನಾನು ನನ್ನ ಮಗ ಹೀಗೆ ನಿಂತ್ಕೊಂಡು ರೈನ್ಬೋ ನೋಡಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು 6 o'clock ತನಕ ಇದ್ವಿ. ಆಮೇಲೆ ಕಾರ್ಪೆಂಟರ್ಗೆ ಬರೋದಕ್ಕೆ ಹೇಳಿದ್ವಿ. ಸೊ ಅವರು ಕೂಡ ಬಂದರು, ಅವ್ರ ಹತ್ರ ಮಾತಾಡ್ಕೊಂಡು ಮನೆಗೆ ಹೋದ್ವಿ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.